ಪಾಕಿಸ್ತಾನದಲ್ಲಿ ಜನರು ಹಸಿವಿನಿಂದ ಬಳಲುತ್ತಾ ಇದ್ದಾರೆ. ತುತ್ತು ಅನ್ನಕ್ಕೂ ಪರದಾಡುವಂಥ ಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣವಾಗಿದೆ. ಪಾಕಿಸ್ತಾನ ಸರ್ಕಾರವು ದೇಶವನ್ನು ನಡೆಸಲು ಆಗಾಗ ತಟ್ಟೆ ಹಿಡಿದುಕೊಂಡು ವಿದೇಶಕ್ಕೆ ಹೋಗುತ್ತೆ. ಹೀಗಿರುವಾಗ ತನ್ನ ಜನರಿಗೆ ಆಹಾರ ಒದಗಿಸೋಕು ಪರದಾಡ್ತಿರುವ ಪಾಕಿಸ್ತಾನ ನಿರಂತರವಾಗಿ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿ ಸಂಗ್ರಹಿಸುತ್ತಿರುವುದು ಆಶ್ಚರ್ಯಕಾರಕವಾಗಿದೆ. ಇಲ್ಲಿ ಒಂದು ಪ್ರಶ್ನೆ ಏಳುತ್ತೆ, ಏನಂದರೆ ಪಾಕಿಸ್ತಾನವು ಫೈಟರ್ ಜೆಟ್ಗಳು, ಡ್ರೋನ್ಗಳು ಮತ್ತು ಬಾಂಬ್ಗಳನ್ನು ಖರೀದಿಸಲು ಹಣವನ್ನು ಎಲ್ಲಿಂದ ತರುತ್ತೆ ಅನ್ನೋದು. ಪಾಕ್ ಸೇನೆಗೆ ಎಲ್ಲಿಂದ ಇಷ್ಟು ದುಡ್ಡು ಬರುತ್ತೆ ಅನ್ನೋ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಪಾಕಿಸ್ತಾನ ಆರ್ಥಿಕವಾಗಿ ಬಡತನಕ್ಕೆ ಒಳಗಾಗಿರಬಹುದು, ಆದರೆ ಅದರ ಸೈನ್ಯ ಇನ್ನೂ ಬಲಿಷ್ಠವಾಗಿದೆ. 12ನೇ ಪ್ಲೇಸ್ನಲ್ಲಿದೆ. ಪಾಕಿಸ್ತಾನ ಸೇನೆಯು ಎಲ್ಲ ಅಗತ್ಯಗಳನ್ನು ಪೂರೈಸಲಾಗ್ತಾ ಇದೆ. ಪಾಕಿಸ್ತಾನದ GDP ಕೇವಲ 236 ಬಿಲಿಯನ್ ಆಗಿದೆ. ಆದರೂ ಪಾಕಿಸ್ತಾನ 2025ಕ್ಕೆ $7 ಬಿಲಿಯನ್ ಹೆಚ್ಚಿನ ರಕ್ಷಣಾ ಬಜೆಟನ್ನು ಮೀಸಲಿಟ್ಟಿದೆ. ಹಾಗಾದರೆ ಒಂದು ಪ್ರಶ್ನೆ ಉದ್ಭವಿಸುವುದು ಏನಂದರೆ, ಇಷ್ಟೆಲ್ಲ ಹಣ ಎಲ್ಲಿಂದ ಬರುತ್ತೆ, ಹೇಗೆ ಪಾಕ್ ಮ್ಯಾನೇಜ್ ಮಾಡುತ್ತೆ ಅನ್ನೋದು. ಇತ್ತೀಚಿನ ವರ್ಷಗಳಲ್ಲಿ ಪಾಕಿಸ್ತಾನದ ರಕ್ಷಣಾ ಆಮದುಗಳಲ್ಲಿ 80%ಗಿಂತ ಹೆಚ್ಚು ಚೀನಾದಿಂದ ಬಂದಿವೆ. ವಿಶೇಷ ಅಂದರೆ ಚೀನಾ ಶಸ್ತ್ರಾಸ್ತ್ರಗಳನ್ನು ಒದಗಿಸುವುದಲ್ಲದೆ ಸಾಲವನ್ನು ನೀಡ್ತಾ ಇದೆ. ಚೀನಾ ಪಾಕಿಸ್ತಾನಕ್ಕೆ ಕಡಿಮೆ ಬಡ್ಡಿ ದರಗಳು ಮತ್ತು ಹೊಂದಿಕೊಳ್ಳುವ ನಿಯಮಗಳಲ್ಲಿ ದೀರ್ಘಾವಧಿಯ ಸಾಲವನ್ನು ಒದಗಿಸುತ್ತದೆ. ಆದ್ದರಿಂದ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಒದಗಿಸಲು ಹಣ ಅಗತ್ಯವಿಲ್ಲ. ಅದು ಮಾಡುತ್ತಿರುವ ಕೆಲಸವೆಂದರೆ ಚೀನಾದಿಂದ ಸಾಲ ಪಡೆದು ಶಸ್ತ್ರಾಸ್ತ್ರಗಳನ್ನೇ ಸಾಲ ತಗೋಬರ್ತಾರೆ. ಆದಾಗ್ಯೂ ಭಾರತವು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದ ಮೇಲೆ ನಡೆದ ದಾಳಿಯಿಂದ ಈ ಶಸ್ತ್ರಾಸ್ತ್ರಗಳ ಉಪಯುಕ್ತತೆ ಬಹಿರಂಗವಾಗಿದೆ. ಈ ತಪ್ಪಿನಿಂದಾಗಿ ಪಾಕಿಸ್ತಾನ ಭಾರಿ ಬಲೆಯನ್ನು ತರಬೇಕಾಗಿತ್ತು. ಯಾಕಂದರೆ ಅದು ಚೀನಿ ಸರಕುಗಳನ್ನು ಆಧುನಿಕ ಶಸ್ತ್ರಾಸ್ತ್ರಗಳೆಂದು ತಪ್ಪಾಗಿ ಭಾವಿಸಿತ್ತು ಮತ್ತು ಭಾರತವು ತನ್ನ ಅನೇಕ ವಾಯುನೆಲೆಗಳನ್ನು ಸ್ಫೋಟಿಸಿತ್ತು. ಇದರಿಂದ ಪಾಕಿಸ್ತಾನಕ್ಕೆ ಹೆಚ್ಚು ನಷ್ಟವಾಗಿದೆ. ಜೊತೆಗೆ ಕುತಂತ್ರಿ ಚೀನಾ ಬಣ್ಣ ಕೂಡ ಇಲ್ಲಿ ಬಯಲಾಗಿದೆ. ಪಾಕಿಸ್ತಾನಿ ಸೇನೆಯು ತನ್ನ ಹಿಡಿತವನ್ನು ಗಳಿಸುತ್ತಾ ಸ್ವತಃ ಒಂದು ರಾಜ್ಯದೊಳಗಿನ ರಾಜ್ಯವಾಗಿದೆ. ಅವರು ವಿಶಾಲವಾದ ವ್ಯವಹಾರ ಸಾಮ್ರಾಜ್ಯವನ್ನು ಹೊಂದಿದ್ದಾರೆ. ಯಾಕಂದರೆ ಪಾಕ್ ಮಿಲಿಟರಿ ಅವರು ಪಿಜ್ಜಾದಿಂದ ಸಿಮೆಂಟ್ವರೆಗೆ ಬಹಳಷ್ಟು ವ್ಯಾಪಾರವನ್ನು ಮಾಡ್ತಾರೆ. ಅದರ ಹಲವು ಕಾರ್ಖಾನೆಗಳು, ವಸತಿ ಯೋಜನೆಗಳು ಮತ್ತು ಹೂಡಿಕೆ ಮಂಡಳಿಗಳು ಪಾಕಿಸ್ತಾನಿ ಸೇನೆಯ ನಿಯಂತ್ರಣದಲ್ಲಿವೆ. ಆದರೆ ಸೈನ್ಯವು ಸರ್ಕಾರದ ಬಜೆಟ್ನಿಂದ ಪ್ರತ್ಯೇಕವಾಗಿ ತನ್ನದೇ ಆದ ಆದಾಯವನ್ನು ಗಳಿಸುತ್ತದೆ. ಅದೇ ಸಮಯದಲ್ಲಿ ಅವರು ಹಣವನ್ನು ಖರ್ಚು ಮಾಡಿ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಿದ್ದಾರೆ. ಇತ್ತ IMF ಕೂಡ ನೆರವು ನೀಡುವುದನ್ನು ಮುಂದುವರೆಸಿದೆ. ಮೇ 9, 2025 ಅಂದರೆ ಇದೇ ತಿಂಗಳು IMF ಮತ್ತೊಮ್ಮೆ ಪಾಕಿಸ್ತಾನಕ್ಕೆ $2.4 ಬಿಲಿಯನ್ ಆರ್ಥಿಕ ಸಹಾಯವನ್ನು ನೀಡಿತ್ತು. ರಕ್ಷಣಾ ವೆಚ್ಚವನ್ನು ಕಡಿಮೆ ಮಾಡಬೇಕೆಂದು IMF ಪದೇ ಪದೇ ಹೇಳಬಹುದು, ಆದರೆ ಅದು ಪಾಕಿಸ್ತಾನಿ ಸೇನೆಯ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಅದು ಹೇಗೆ ನಡೆದರೂ ಅವರು ಸ್ವಂತ ಅಧಿಕಾರ, ವ್ಯವಹಾರ ಮತ್ತು ಸಂಪನ್ಮೂಲಗಳನ್ನು ಹೊಂದಿರ್ತಾರೆ. ಈಗ ಪಾಕಿಸ್ತಾನವು ಇತ್ತೀಚೆಗೆ ಸ್ವೀಕರಿಸಿದ ಹಣವನ್ನು ಪಾಕಿಸ್ತಾನಿ ಸೇನೆಯು ಬಯಸಿದ ರೀತಿಯಲ್ಲೇ ಬಳಸಬೇಕಾಗುತ್ತೆ. ಇದು IMF ಮತ್ತು ಅಮೆರಿಕ ಎರಡಕ್ಕೂ ತಿಳಿದಿದೆ. ಆದರೂ ತಮ್ಮದೇ ಆದ ತಂತ್ರಗಳು ಮತ್ತು ಆರ್ಥಿಕ ಹಿತಾಸಕ್ತಿಗಳಿಂದಾಗಿ ಎಲ್ಲರೂ ಹಿಂದಿನಂತೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಒಟ್ಟಿನಲ್ಲಿ ಪಾಕ್ ಸೇನೆ ಹೇಳಿದಂತೆ ಅಲ್ಲಿನ ದೇಶ ಕೇಳೋದ್ರಿಂದ ಅಲ್ಲಿನ ಜನ ಹೊಟ್ಟೆಗೆ ಇಲ್ಲದೆ ಸಾಯ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.